ಸ್ನೇಹಿತರೆ, ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಈ ಹಲಸಿನಕಾಯಿ ಪಲ್ಯವನ್ನು ಮಾಡುವ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಬೋಡೆರೆಗೆ ಕುಕ್ಕೋ ಬೋಡೆ ಕೊರ್ಪುಜೆರೆ ಕೊರ್ಪುಜೆರೆಗೆ ಇದು ಹಲಸಿನಕಾಯಿ ಹುಳಿಗ ಪಲ್ಯಕ್ಕೆ ಪಲ್ಯದೊಂದು ವಿಡಿಯೋ ಮಾಡುವ. ಗಣೇಶಣ್ಣ ಸತ್ಯೇಶಣ್ಣ ಎಲ್ಲ ಸೇರಿ ಮಾಡಿ ಅಲ್ಲ, ಈಗಲ್ದ ಕಡೆಗೆ ಮಾಡುವ. ಹಲಸಿನ ಬೀಜ ಎಸಿದೆಯಾ ಅದೆಲ್ಲ ಅಡುಗೆ ಮಾಡ್ತಾರೆ. ಇದು ಎಂತ ಒಗ್ಗರಣೆ ಹಾಕೋದು? ಮಸಾಲೆ ಬೀಸಕ್ಕದ? ಮಸಾಲೆ ಬೀಸಲಿಲ್ಲ, ಅದು ಬೆಳೆದ ಹಲಸಿನಕಾಯಿಯ ಪಲ್ಯ. ಇದು ಅದಕ್ಕೆ ಒಗ್ಗರಣೆ, ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಇದು ಮೆಣಸು, ಇದು ಬ್ಯಾಡಿಗೆ ಮೆಣಸು ಮತ್ತೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಮತ್ತೆ ಹಲಸಿನಕಾಯಿ ಹಾಕೋದು. ಮತ್ತೆ ಇದಕ್ಕೆ ಇದು ಖಾರ ಮೆಣಸಿನ ಪುಡಿ ಹಾಕೋದು, ಪುಡಿ ಮತ್ತೆ ಅರಸಿನ ಪೌಡ್ರು ಮತ್ತೆ ಉಪ್ಪು ಅಚ್ಚ ಖಾರದ ಪುಡಿ ಹಾಕಿ ಬೇವಲ ಮಾಡುವುದು. ಅದೆಲ್ಲ ಹಾಗೆ ಬೇಯೋಲಕ್ಕೆ ಒಂದು ಸೆಕೆಂಡ್ ಬೆಂದ ಮೇಲೆ ಬೇಕು ಇದ್ದರೆ ತೆಂಗಿನಕಾಯಿ ತುರಿ, ಇಲ್ಲದಾದರೂ ಗಡಿ ಬಿಡಿಲ್ಲ, ಎಣ್ಣೆ ಇದರಲ್ಲಿ ಸಾಕಾಗುತ್ತೆ. ಎಣ್ಣೆ ಪಲ್ಯ ಆಡಿ ಅಂದ್ರೆ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿದ ಕೊಬ್ಬರಿ ಎಣ್ಣೆ ಮನೆಯಲ್ಲಿ ನೋಡು. ಮತ್ತೆ ಇದು ಅಲ್ಲ, ಬೆಂಕಿ ಉರಿಯಲ್ಲಿ ಮಾಡಿದ ಅಡುಗೆ ರುಚಿ ಜಾಸ್ತಿ. ನೋಡಿ, ಸತೀಶಣ್ಣ ಕೈ ರುಚಿ ಪಲ್ಯ ತೋರಿಸ್ದಂಗೆ ಸತೀಶಣ್ಣ ಕೈ ರುಚಿಯ ಹೋಳಿಗೆ ತೋರಿಸೋಣ. ಇಲ್ಲಿ ಪುತ್ತೂರು ಬಿಟ್ಲ ಸುತ್ತಮುತ್ತಲೆಲ್ಲ ಸತೀಶಣ್ಣನ ಅಡುಗೆ ಫೇಮಸ್ಸು, ಹೋಳಿಗೆ ಹಾಗೆ ಫೇಮಸ್ಸು. ಈಗ ನೆಲ್ಲಿಗುಡ್ಡೆ ಸತೀಶ್ ಭಟ್ರೋಳಿ, ನೆಲ್ಲಿಗುಡ್ಡೆ ಸತೀಶ್ ಭಟ್ರೋಳಿ, ಸೂರಿಕುಮೇರ್ಲಿ ಊರು ಊರು ಅಲ್ಲಿ ನೆಲ್ಲಿಗುಡ್ಡೆ ಹೇಳಿ. ಈಗ ಎಂತ ಮಾಡ್ತಾ ಇದ್ರಿ? ಈ ಕಾಯಿಸಿದ ಬಾಳೆಹಣ್ಣು ಬೀಸಿ ಎಲ್ಲ ಆಗೋಯ್ದಲ್ಲ ರುಬ್ಬಿ ಅದ. ಎಷ್ಟು ಬಾಳೆಹಣ್ಣು ಹಾಕಿದ್ರಿ ಸುಮಾರು? ನೇಂದ್ರ ಬಾಳೆಹಣ್ಣು ಅಥವಾ ಕದಳಿ ಒಳ್ಳೆ ಹಣ್ಣು ಆಯ್ತು, ಚೋಲಿ ಕಪ್ಪು ಬೇಕು. ಅದರ ಮಿಕ್ಸಿ ಕಡೆದು ತುಂಡು ಸಿಕ್ಕಿರುವಾಗ ನೈಸ್ ಕಡೆ. ಅದಕ್ಕೆ ಎಷ್ಟು ರಸಕ್ಕೆ ಎಷ್ಟು ಸಕ್ಕರೆ? ಅದು ಒಂದು ಪಾತ್ರ ಹೇಳಿ. ಅದೇ ಅಂದ್ರೆ ಪ್ರಮಾಣ ನಿಂಗೆ ಹಾಕಿದ ಪ್ರಮಾಣ ಹೇಳಿ. ನೋಡಿ, ಕಡದ ಬಾಳೆಹಣ್ಣಿನ ಇದಾಗಿದ್ದರೆ ಮುಕ್ಕಾಲು ಪಾತ್ರ ಸಕ್ಕರೆ ಅಷ್ಟು ಹಾಕಿ ಇದರಲ್ಲಿ ಒಂದು ಬಾಳೆಹಣ್ಣು ಅದರಲ್ಲಿ ಒಟ್ಟು ಆದರೆ ಮುಕ್ಕಾಲು ಭಾಗ ಎಲ್ಲ ತೋರಿಸಿದ್ರು ನೋಡಿ. ಕಡದ ಬಾಳೆಹಣ್ಣು ಇದರಲ್ಲಿ ಫುಲ್ ಆದರೆ ಸಕ್ಕರೆ ಮುಕ್ಕಾಲು ಹಾಕಿ. ಸುಮಾರು ಎಷ್ಟು ಸಮಯ ಬೇಕು ಇದು ಕಾಯಿಸಲಿಕ್ಕೆ? 2-3 ಗಂಟೆ. ಕಡೆ ತುಪ್ಪ ಕಡೆಗೆ ಹಾಕೋದಾ? ತುಪ್ಪ ತುಂಬ ಬೇಡ ಹೇಳಿ. ತುಂಬ ಬೇಡ ಯಾಕೆ? ಇದು ಪಾಕದ ಹದ ಅಪ್ಪಾಗ ನಾನು ಮತ್ತೊಂದು ಸಲ ವಿಡಿಯೋ ಮಾಡ್ತೀನಿ ನೋಡಿ. ಇದು ಬೆಂಕಿ ಒಲೆಯಲ್ಲಿ ಮಾಡೋದು ಅಪರೂಪ. ಮತ್ತೆ ಹೌದು, ಬೆಂಕಿ ಒಲೆಯಲ್ಲಿ ಮಾಡೋದು. ಮತ್ತು ಇದು ನಿಂಗಳದ್ದು ಇದಕ್ಕೆ ಎಂತ ಹೇಳೋದು ನಿಂಗೆ ಈ ಪಾತ್ರೆಗೆ? ಉರುಳಿಯಲ್ಲಿ ಮಾಡೋದು. 60 ವರ್ಷದ ಯುವಕ ಚಂದ್ರಶೇಖರ್ ಉಪಾಧ್ಯಾಯ. ಹೌದು, ಇವರು ಎಕ್ಸ್ಪರ್ಟ್. ಅದು ನಿನ್ನೆ ಹೋಳಿಗೆ ಮಾಡುವಾಗ ಇಟ್ಲದ್ದು ಮಾಡಿ ಇದೆ. ಮಣಿಮುಂಡ ಚಂದ್ರಶೇಖರ್ ಉಪಾಧ್ಯಾಯರಿಗೆ ಈ ಪಾತ್ರ ಒಡೆದು ಹೋಗಲ್ಲ. ಇದು ಕಂಚಿನದ್ದಲ್ಲ, ಇದು ಹಿತ್ತಾಳಿದಲ್ಲ. ಇದು ಸತ್ಯನಾರಾಯಣ ದೇವರಿಗೆ ಕಂಚಿನ ಮತ್ತೊಂದು ಇದಲ್ಲ. ಇದು ಕಂಚೆಯ? ಇದರಲ್ಲೇ ಸತ್ಯನಾರಾಯಣ ಪ್ರಸಾದ ಕಾಶಿ. ಈ ರೀತಿಯಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುತ್ತಿರುವಂತಹ ಬಾಳೆಹಣ್ಣಿನ ಹಲ್ವಾವನ್ನು ಮಾಡಲು ತುಂಬ ಸಮಯ ಬೇಕಾದರೂ
ತಿನ್ನಲು ಮಾತ್ರ ತುಂಬ ರುಚಿಯಾಗಿರುತ್ತದೆ. ಸವಿಯಾದ ಇಂತಹ ಬಾಳೆಹಣ್ಣಿನ ಹಲ್ವಾವನ್ನು ಹಂತ ಹಂತವಾಗಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಸಮಯ ಆಯ್ತು ಈಗ ನೀವು ಕಾಯಿ ಸುಲಕಣಿಕೆ 1 ತಾಸತ್ತ 1 ಗಂಟೆ 1 ಗಂಟೆ ಆಯ್ತು. ಸಾಮಾನ್ಯ 1 ಗಂಟೆ ಇನ್ನು 1-1.5 ಗಂಟೆ ಬೇಕಲ್ಲ ಇದು ಪಾಕ ಬಕ್ಕಲೆ. ಮತ್ತೆ ಬೆಂಕಿ ಬೇಕು ಅಡಿದೆಲ್ಲ ಅದೇ ದೊಡ್ಡ ಬೆಂಕಿ ಒಪ್ಪಲಕ್ಕಿಲ್ಲ, ಸಣ್ಣದು ಒಪ್ಪಲಕ್ಕಿಲ್ಲ, ಅಷ್ಟಿದೆ. ಈ ಹದದಲ್ಲಿ ನೋಡಿ, ಇದು ಕಟ್ಟಿಗೆ ಒಲೆಯಲ್ಲೇ ಮಾಡಿದರೆ ರುಚಿ ಜಾಸ್ತಿ. ಸ್ವೀಟ್ ಎಲ್ಲ ಮಾಡ್ತೀರಾ? ಹಾಂ, ನಾವೆಲ್ಲ ಗ್ಯಾಸ್ ಒಲೆಯಲ್ಲಿ ಮಾಡೋದು. ಆದರೆ ಇದು ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಕಡಿಮೆ ಈ ಬಾಳೆಹಣ್ಣು ಹಲ್ವ ಮಾಡೋದು. ಗೋಧಿ ಹಲ್ವನೂ ಅಂದರೆ ಅವಾಗ ಅಪರೂಪದಲ್ಲಿ ಮಾಡ್ತಿತ್ತ. ಈಗಿದು ಇಲ್ಲಿ ನಾವು ದಕ್ಷಿಣ ಕನ್ನಡದಲ್ಲಿ ನೋಡಿ ಕಲ್ತಿದ್ದು. ಗ್ಯಾಸ್ ಒಲೆಯಲ್ಲಿ ನಾವು ಈಗ ಸಿಲಿಂಡರ್ ಅಭಾವ ಇದ್ದದಕ್ಕೆ ತುಂಬ ಹೊತ್ತು ಬೇಕು, ಖರ್ಚು ಜಾಸ್ತಿ. ನೋಡಿ, ಇದು ಈ ಹದ್ದಲ್ಲಿ ಬಂದ್ರೂ ಆಗೋದಿಲ್ಲ. ಇನ್ನು 1 ಗಂಟೆ ಇದು ಹದ ಉರಿಯಲ್ಲಿ ಕಾಯಬೇಕು. ಹಾಂ, ಅದೇ ಇನ್ನೂ ದಪ್ಪಾಗಿ ಬರೋಲ್ಲ, ತಳ ಬಿಟ್ಟು ಬತ್ತಲ್ಲ. ಹಾಂ, ಬ್ಲ್ಯಾಕ್ ಆಗಿ ಅದು ಆಮೇಲೆ ತುಪ್ಪ ಹಾಕೋದು. ನೋಡಿ, ಇಲ್ಲ ಇವತ್ತಿನ ಅಡುಗೆ ಎಲ್ಲ ಕಟ್ಟಿಗೆ ಒಲೆಯಲ್ಲೇ ಮಾಡಿದ್ದು. ಇವತ್ತಿನ ಅಡುಗೆಯಲ್ಲಿ ಇದು ತಿಥಿಗಾಗಿ ಆದ್ದರಿಂದ ಉದ್ದಿನ ವಡೆ, ಸುಟ್ಟೆವು, ಅದೇ ಹೊದ್ಲುಂಡೆ, ಇದು ಹಲಸಿನಕಾಯಿ ಪಲ್ಯ ಅಲ್ಲ ಚಿತ್ರಾನ್ನ. ಹಲಸಿನಕಾಯಿ ಪಲ್ಯ ಇದಾ? ಹಾಂ, ಇದೆ ಹಲಸಿನಕಾಯಿ ಪಲ್ಯ. ಇವೆಲ್ಲ ಈಗ ಇವು 3 ಜನ ತಂಡದವರದ ಸತೀಶ್ ಅಣ್ಣನ ಅಡುಗೆಯಲ್ಲಿ ಆಗಿದ್ದು ಇದೆಲ್ಲ. ಇದು ಬಣ್ಣ ಬದಲಾಗ್ತಾ ಬಂತು. ಇನ್ನೂ ಒಂದು ಅರ್ಧ ಗಂಟೆ ಬೇಕಾ? ನೇಂದ್ರ ಬಾಳೆಹಣ್ಣು ಯಾವುದಾದ್ರೂ ಇದೇ ಕಲರ್ ಬರ್ತಲ್ಲ. ನೋಡಿ, ಇದು ಉದ್ದಿನ ವಡೆ, ಸುಟ್ಟೇವು, ಸುಕ್ರುಂಡೆ ಎಲ್ಲ ಇದ್ದು ಇಲ್ಲಿ. ತುಪ್ಪ ಹಾಕಲಿಕ್ಕೆ ತಡ ಇದ್ದಲ್ಲ. ಈಗ ಬಣ್ಣ ಬಂತಾ ಇದ್ದಂಗೆ ತುಪ್ಪ ಸುಮಾರು 1 ಪಾವು ತುಪ್ಪ ಬೇಕಾ, 1 ಸೇರು ತುಪ್ಪನ. ಈಗ ಹದ ಬರ್ತಾ ಇದ್ದಲ್ಲ. ಈಗ ತಳ ಬಿಟ್ಟು ಇವತ್ತು ಮಾಡಿದವಾಗ ಅಷ್ಟಪ್ಪಾಗ 5 ವರ್ಷ. ಹಾಂ, ಅದೇ ತಳ ಬಿಟ್ಟು ಬರ್ತದೆ. ಹಾಂ, ಈಗ ಹದ ಬಂತ ಇದೆ. ಈಗ ಇದನ್ನ ಯಾವ್ದ್ರಿಂದ ಈಗ ಹದ ಮಾಡೋದು ಹೆಂಗೆ? ಈಗ ಇದು ನೈಸ್ ಮಾಡೋದು ಸಟ್ಟಗಂದ್ರೆ ಇದು ಇದರಲ್ಲಿ ಹಾಳೆ ಸಟ್ಟು. ಈಗ ಇದಕ್ಕೆ ಗೋಡಂಬಿ ಬೇಕಿದ್ರೆ ಬಾದಾಮಿ ಎಲ್ಲ ಹಾಕ್ಲಕ್ಕಲ್ಲ. ಇದು ತಣಿಯಲಕ್ಕೆ ಎಷ್ಟೊತ್ತು ಬೇಕು? 6 ಉಲೆ ಈಗ ಒಂದು 6 ಸಾಮಾನ್ಯ 2 ಗಂಟೆ ತಣಿಯ 2 ಗಂಟೆ ಆರಿದ್ಮೇಲೆ ಕಟ್ ಮಾಡಲಿಕ್ಕೆ ಸರಿ. ಅದೇ ತಿಂಗಳ ಇಟ್ಟರು ಹಾಳಾಗ್ತಿಲ್ಲ. 1 ತಿಂಗಳ ಇಟ್ಟರು ಏನಾಗ್ತಿಲ್ಲ. ನೋಡಿ, ಇದು ಈಗ ಸಿದ್ಧ ಆಗಿದೆ. ನಮಗೆ ಎಷ್ಟು ದಪ್ಪನಾಗಿ ಬೇಕೋ ಅಷ್ಟು ದಪ್ಪನಾಗಿ ಹರಡಿಕೊಂಡು ಆರಿದ ನಂತರ ಇದನ್ನು ನಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಿಕೊಂಡ್ರೆ ತಿಂಗಳುಗಟ್ಟಲೆ ಇಟ್ಟರೂ ಹಾಳಾಗುವುದಿಲ್ಲ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಧನ್ಯವಾದಗಳು.